ಇತ್ತೀಚೆಗೆ ನಾವು ತಿನ್ನೋ ತಿಂಡಿ ಆಹಾರದಲ್ಲಿ ಗುಣಮಟ್ಟವೇ ಇಲ್ಲ. ಆರೋಗ್ಯ ಇಲಾಖೆ ಬ್ಯಾನ್ ಮಾಡಿದ್ರು ಇಡ್ಲಿ ಬೇಯಿಸಲು ಪ್ಲಾಸ್ಟಿಕ್ ಹಾಳೆ ಬಳಸ್ತಿರೋದು ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಊಟಕ್ಕೆ ಪಾರ್ಸೆಲ್ಗಳಿಗೂ ಪ್ಲಾಸ್ಟಿಕ್ ಪೇಪರ್ ಬಳಕೆ. ಆಹಾರದ ಜೊತೆ ಹೊಟ್ಟೆ ಸೇರ್ತಿದೆ ಕ್ಯಾನ್ಸರ್ ಕಾರಕ ಪ್ಲಾಸ್ಟಿಕ್. ಟಿವಿ9 ರಿಯಾಲಿಟಿ ಚೆಕ್, ಕಾಟಾಚಾರಕ್ಕೆ ಪ್ಲಾಸ್ಟಿಕ್ ಬ್ಯಾನ್. ಅಸುರಕ್ಷಿತ ಆಹಾರ ಪದಾರ್ಥಗಳ ವಿರುದ್ಧ ಸಮರ ಸಾರಿರುವ ಆಹಾರ ಇಲಾಖೆ ಆಹಾರ ತಯಾರಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಪ್ಲಾಸ್ಟಿಕ್ ಬಳಸದಂತೆ ನಿಷೇಧಿಸಿತ್ತು. ಆದರೆ ಬ್ಯಾನ್ ಕೇವಲ ಕಾಟಾಚಾರಕ್ಕೆ ಮಾತ್ರ ಅನ್ನೋದು ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಯಾಕಂದ್ರೆ ಇಡ್ಲಿ ತಯಾರಿಕೆಯಲ್ಲಿ ಎಗ್ಗಿಲ್ಲದೆ ಪ್ಲಾಸ್ಟಿಕ್ ಹಾಳೆ ಬಳಕೆ ಮುಂದುವರೆದಿದೆ. ಒಬ್ರೊಬ್ರು ತಿನ್ಬಿಟ್ಟು ಪ್ಲೇಟಲ್ಲಿ ನಾವು ತಿನ್ನಲ್ಲ ಅಂತಾರೆ. ಅದಕ್ಕೆ ಈಗೇನೋ ಅದು ಕವರ್ ಹಾಕಿ ಕೊಡ್ತಾ ಇದ್ವಿ. ಪ್ಲೇಟಲ್ಲಿ ಹಂಗೆ ಕೇಳೋರಿಗೆ ಹಂಗೆ ಕೊಡ್ತೀವಿ. ಇನ್ಮೇಲೆ ನಾವು ಕೊಡಲ್ಲ. ತಜ್ಞರು ಎಚ್ಚರಿಸಿದ್ರು, ಎಗ್ಗಿಲ್ಲದೆ ಪ್ಲಾಸ್ಟಿಕ್ ಬಳಕೆಯಾಗ್ತಿದ್ರು ಆಹಾರ ಇಲಾಖೆ ಸೈಲೆಂಟ್ ಆಗಿದೆ. ಆಹಾರ ಪದಾರ್ಥಗಳು ಇದರಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಾರೆ ಅಂದ್ರೆ ಅವರೇ ಇದರಲ್ಲಿ ಅವೇರ್ನೆಸ್ ಇಂದ ಪರ್ಚೇಸ್ ಎಲ್ಲ ಮಾಡಬಾರ್ದು. ಬಟ್ ನಮ್ಮ ಈ ಇಡೀ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅನ್ನೇ ಸುಮಾರು ರೀತಿ ಬೇರೆ ಬೇರೆ ಸ್ಟ್ರೆಂಥನ್ ಮಾಡಕ್ಕೆ ಮಾಡ್ತಾ ಇದ್ದೇವೆ. ಬಿಸಿಯಾದ ಆಹಾರಗಳ ಜೊತೆ ಪ್ಲಾಸ್ಟಿಕ್ ಬಳಕೆ ಒಳ್ಳೆಯದಲ್ಲ. ಮೈಕ್ರೋ ಪ್ಲಾಸ್ಟಿಕ್ ಆಹಾರದ ಜೊತೆ ಸೇರಿದ್ರೆ ನಾನಾ ಆರೋಗ್ಯದ ಸಮಸ್ಯೆ ಬರುತ್ತೆ ಅಂತಾರೆ ಆಹಾರ ತಜ್ಞರು. ಆ ಪ್ಲಾಸ್ಟಿಕ್ ಪೇಪರ್ ಮೇಲೆ ಇರೋ ಅಂಥ ಒಂದಷ್ಟು ಕೆಮಿಕಲ್ ಖಂಡಿತವಾಗೂ ಆ ಬಿಸಿಗೆ ಕರಗಿ ಅದು ಊಟಕ್ಕೆ ಆ ಆಹಾರಕ್ಕೆ ಸೇರ್ಪಡೆ ಆಗುತ್ತೆ. ಸೊ ಅಂಥದನ್ನು ರುಚಿಯಾಗಿದೆ ಅಂತ ನಾವು ತಿಂತಾನೆ ಇರ್ತೀವಿ. ಸೊ ಈ ಥರ ಪ್ರಮಾಣದಲ್ಲಿ ಹೆಚ್ಚು ಪ್ಲಾಸ್ಟಿಕ್ ಅಂಶ ನಮ್ಮ ದೇಹಕ್ಕೆ ಸೇರ್ಪಡೆ ಆದರೆ ಖಂಡಿತವಾಗೂ ಇದರಿಂದ ಹಲವಾರು ಆರ್ಗನ್ಗಳ ಮೇಲೆ ಎಫೆಕ್ಟ್ ಬೀಳುತ್ತೆ. ಯಾವ ಆರ್ಗನ್ ಯಾವ ಟೈಮ್ನಲ್ಲಿ ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರಸ್ ಅಂತ ಯಾರಿಗೂ ಹೇಳಲಿಕ್ಕಾಗಲಿಲ್ವಾಗಿದ್ದಂಥ ಕೆಟ್ಟ ಪರಿಸ್ಥಿತಿಗೆ ನಾವು ತಲುಪ್ತಾ ಹೋಗ್ತೇವೆ. ಮಾತ್ರೆ ರೂಪದ ಚಾಕ್ಲೇಟ್ಗಳಿವು. ನಗರದ ವಿದ್ಯಾರಣ್ಯಪುರ ಬಳಿಯ ಹಲವು ಏರಿಯಾಗಳ ಶಾಲೆಗಳ ಸುತ್ತಮುತ್ತ ಈ ರೀತಿಯ ಚಾಕ್ಲೇಟ್ಗಳನ್ನ ಸೇಲ್ ಮಾಡ್ತಿದ್ದಾರೆ. ಶಾಲೆಗಳ ಸುತ್ತಮುತ್ತಲೇ ಈ ರೀತಿ ಚಟುವಟಿಕೆ ಕಂಡು ಬರ್ತದೆ. ನನಗೆ ಸದ್ಯಕ್ಕೆ ವಿದ್ಯಾರಣ್ಯಪುರದಲ್ಲೇ ಇರೋದ್ರಿಂದ ನನಗೆ ತೋರ್ತಾ ಹೋಗ್ತೀನಿ. ಇದೊಂದು ಸ್ಕೂಲ್ ಕೂಡ ಇಲ್ಲೇ ಇದೆ, ಶಬರಿ ಇಂಗ್ಲಿಷ್ ಹೈಸ್ಕೂಲ್ ಅಂತ ಹೇಳಿ. ಟಿವಿ9 ಕನ್ನಡ ರಿಯಾಲಿಟಿ ಚೆಕ್ ಮಾಡುವ ಮೂಲಕ ಈ ಒಂದು ಜಾಲವನ್ನು ಭೇದಿಸುವಂಥ ಕೆಲಸವನ್ನು ಮುಂದಾಗ್ತದೆ. ಅಂಗಡಿ ಮಾಲೀಕರನ್ನು ಕೂಡ ಮಾತಾಡ್ತೀನಿ. ಮೇಡಮ್, ಈ ರೀತಿ ತಾವು ಸೇಲ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾರು ಬಂದು ಈ ರೀತಿ ತಂದು ಕೊಡ್ತಾ ಇದ್ದಾರೆ, ಅಥವಾ ಈ ರೀತಿ ಸೇಲ್ ಮಾಡೋದಕ್ಕೆ ನಿಮಗೆ ಅನಿಸ್ತಾ ಅಲ್ವಾ ಇದನ್ನು ಸೇಲ್ ಮಾಡೋದು ತಪ್ಪು ಅಂತಕ್ಕಂಥದ್ದು? ಗೊತ್ತಿಲ್ಲ ಸರ್, ಬರ್ತಾರೆ ಸೇಲ್ ಮಾಡ್ಕೊಂಡು ಬರ್ತಾರೆ, ಎಲ್ಲ ಅಂಗಡಿಲೂ ತಗೋತಿದ್ದಾರೆ. ಸೊ ಮಕ್ಕಳು ಕೇಳ್ತಾರಲ್ಲ ಅಂತ ನಾವು ಇಟ್ಟಿದ್ದೀವಿ, ಈ ಸಲ ಇಟ್ಟಿರೋದಷ್ಟೇ. ನೀವೇ ನೋಡಿ, ಇದನ್ನು ತಿಂದ ಮೇಲೆ ಮಕ್ಕಳು ಮನೇಲಿ ಇರತಕ್ಕಂಥ ರಿಯಲ್ ಮಾತ್ರೆಗಳನ್ನ ತಿನ್ನಲ್ಲ ಅಂತ ಏನು ಗ್ಯಾರಂಟಿ? ಅದೇ ಸರ್, ಇನ್ನೊಂದ್ಸಲ ತಗೊಳ್ಳಲ್ಲ ಬಿಡಿ, ಅದು ಗೊತ್ತಿರಲಿಲ್ಲ. ಈ ಸಲ ಫಸ್ಟ್ ಟೈಮ್ ಬಂದಿರೋದು ಸೇಲ್ ಮಾಡ್ಕೊಂಡವರು, ತಗೊಳ್ಳಲ್ಲ ಬಿಡಿ ಇನ್ಮೇಲೆ. ಯಾವ ನೋಂದಣಿ ಅನುಮತಿ ಇಲ್ಲದೆ ಹೆಂಗಂದ್ರಂಗೆ ಚಾಕ್ಲೇಟ್ ತಯಾರಿಸುತ್ತಿದ್ದಾರೆ. ಅಧಿಕಾರಿಗಳು ಈ ಬಗ್ಗೆ ಅಲರ್ಟ್ ಆಗಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.